ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜಿ. ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ದೇವ್ರನ್ನ ನೆನೆಸ್ಕೊಂಬಿಟ್ಟು ಇವತ್ತೇನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ದಿನ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಫಸ್ಟು ಬ್ರಷ್ ಮಾಡಿದೆ, ಯಾಕಂದರೆ ಬ್ರಷ್ ಮಾಡಲೇಬೇಕಲ್ವ ಡೈಲಿ. ಬ್ರಷ್ ಮಾಡ್ತಾ ಏನೇನೋ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಹೆಣ್ಮಕ್ಳು ಬ್ರಷ್ ಮಾಡಬೇಕಾದ್ರೆ ತಾನೇ ಎಲ್ಲ ಯೋಚನೆ ಮಾಡೋದು, ಏನು ಮಾಡೋದಪ್ಪ ಏನು ಹಾಗೆ ಹೀಗೆ ಅಂತ. ಯಾಕಂದರೆ ಫುಲ್ ಡೇ ನಾನು ಬೆಳಗ್ಗೆನೇ ಯೋಚನೆ ಮಾಡ್ತೀವಿ, ಇವತ್ತೇನು ಪ್ಲ್ಯಾನು, ಏನು ಮಾಡಬೇಕು, ಅಡುಗೆ ಏನು ಮಾಡಬೇಕು, ಊಟ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬರಬೇಕು, ಏನು ವರ್ಕ್ ಇದೆ, ಯಾವಾಗ ಕಂಪ್ಲೀಟ್ ಆಗುತ್ತೆ ಎಲ್ಲನೂ ಬೆಳಗ್ಗೆ ಮುಖ ತೊಳೆಯೋಷ್ಟರೊಳಗಡೆ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಬಿಟ್ಟಿರ್ತೀವಿ. ಅದೇ ಅಲ್ವಾ ಹೆಣ್ಮಕ್ಳು ಅಂದರೆ. ನಂತರ ನಾನು ನೆಲ್ಲಿಕಾಯಿದು ಪೌಡ್ರ್ ತರಿಸಿದ್ದೆ. ಸೊ ಅದನ್ನು ನಾನು ಬಿಸಿನೀರಲ್ಲಿ ಹಾಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಡೈಲಿ 1 ಸ್ಪೂನು, ಸೊ ಬಿಸಿನೀರಿಗೆ 1 ಸ್ಪೂನು ನೆಲ್ಲಿಕಾಯಿ ಪೌಡ್ರ್ ಹಾಕಿಬಿಟ್ಟು 1 ಗ್ಲಾಸು ಹಾಟ್ ವಾಟ್ರ್ ಕುಡಿದೆ. ಅದು ನೆಲ್ಲಿಕಾಯಿ ಪೌಡ್ರ್ ಹಾಕಿದ ಮೇಲೆ ನೀವು ಡೈರೆಕ್ಟಾಗಿ ಹಾಗೆ ಕುಡಿಬಾರ್ದು, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿಬೇಕು. ಸ್ವಲ್ಪ ಕಹಿ ಇರುತ್ತೆ, ಕಹಿ ಅಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ, ಆದರೂ ಅದು ಬಾಡಿಗೆ ಒಳ್ಳೆಯದಲ್ವ, ಅದಕ್ಕೋಸ್ಕರ ಕುಡಿತಾ ಇದ್ದೀನಿ. ಸೊ ನಮಗೆ ಯಾವುದು ನಾಲಿಗೆ ಟೇಸ್ಟ್ ಕೊಡಲ್ವೋ ಅದು ಬಾಡಿಗೆ ಒಳ್ಳೆಯದು. ಅದಾದ ನಂತರ ನಾನು ಬಿಸಿನೀರು ಕುಡಿದ್ಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ನಾರ್ಮಲ್ ರೊಟೀನ್ ಎಕ್ಸಸೈಸು ವಾರ್ಮಪ್ ಮಾಡಿಕೊಂಡೆ. ಬಟ್ ಏನೇ ಹೇಳಿ ಡೈಲಿ ನಮ್ಮ ಬಾಡಿಗೆ ಸ್ವಲ್ಪನಾದರೂ ಎಕ್ಸಸೈಸ್ ಬೇಕೇ ಬೇಕು. ಯಾಕಂದರೆ ಒಬ್ಬ ಮನುಷ್ಯ ಹೆಲ್ತಿಯಾಗಿರಬೇಕು ಅಂತಂದರೆ ಡೈಲಿ ಅಟ್ಲೀಸ್ಟ್ ಜಾಸ್ತಿ ಬೇಡ 20 ಮಿನಿಟ್ಸ್ ನೀವು ಎಕ್ಸಸೈಸ್ ಮಾಡಬೇಕು. ಅಟ್ಲೀಸ್ಟ್ ವಾಕ್, ಇಲ್ಲಾಂದರೆ ಮನೆಯಲ್ಲೇ ಯಾವುದಾದ್ರೂ ಒಂದು ಎಕ್ಸಸೈಸ್, ಜಿಮ್ಗೆ ಹೋಗೋದು, ಈ ಥರ ಏನಾದರೂ ಒಂದು ಮಾಡಬೇಕು. ಸೊ ನಾನಿವತ್ತು ಜಿಮ್ಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ನಾನು ಮನೆಯಲ್ಲೇ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ. ಅದು ಬೇರೆ ಈ ವೆದರು ಅಷ್ಟೊಂದು ಚೆನ್ನಾಗಿಲ್ವಲ್ಲ, ಅಂದರೆ ಕೋಲ್ಡ್ ಇದೆ. ಸೊ ಈ ಚಳೀಲಿ ನಮಗೆ ಏನು ಅನ್ಸುತ್ತೆ ಅಂದರೆ ಯಾರಪ್ಪ ಹೋಗ್ತಾರೆ ಮಲ್ಕೊಳ್ಳೋಣ ಅನ್ನೋ ಥರ ಮೈಂಡ್ಸೆಟ್ಟು. ಸೊ ಅದರಲ್ಲೂ ಎದ್ಬಿಟ್ಟು ಓಕೆ ಈ ಥರ ಆದರೆ ಕೆಲಸ ಆಗಲ್ಲ ಅಂದ್ಬಿಟ್ಟು ಎದ್ಬಿಟ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿದೆ. ಇದು ಬೆಳ್ಳಿ ಫ್ಯಾಟ್ ರಿಡ್ಯೂಸ್ ಮಾಡೋದಕ್ಕೆ. ನಿಮ್ಮ ಬೆಳ್ಳಿ ಇದೆ ಅಲ್ವಾ, ಸೊ ನೀಟಾಗಿ ರೊಟೇಟ್ ಮಾಡಬೇಕು, ಬ್ಯಾಲೆನ್ಸ್ಡಾಗಿ ಫುಲ್ ರೊಟೇಟ್ ಮಾಡಬೇಕು. ನೀವು ಯಾವಾಗ ರೊಟೇಟ್ ಮಾಡ್ತೀರೋ ನಿಮ್ಮ ಅಪ್ಪರ್ ಬಾಡಿ ಇರುತ್ತಲ್ವ ಅದು ಫ್ರಂಟ್ ರೊಟೇಟ್ ಆಗುತ್ತೆ. ಯಾಕೆಂದರೆ ನೀವು ಬೆಳ್ಳಿನ ನೀವು ರೊಟೇಟ್ ಮಾಡಬೇಕಾದ್ರೆ ನಾರ್ಮಲಾಗಿ ರೊಟೇಟ್ ಮಾಡಿದರೆ ಅದು ಏನು ಡಿಫ್ರೆನ್ಸ್ ಅನಿಸಲ್ಲ. ನೀಟಾಗಿ ಒಂದು ಸರ್ಕಲ್ ಥರ ರೊಟೇಟ್ ಮಾಡಿದರೆ ನಿಮ್ಮ ಅಪ್ಪರ್ ಬಾಡಿನೂ ಹಿಂಗೆ ರೊಟೇಟ್ ಆಗುತ್ತೆ ಮುಂದೆ. ಅದಾದ ನಂತರ ಬ್ಯಾಕ್ ಇದು ಹ್ಯಾಂಡ್ಸ್ ಲಾಕ್ ಮಾಡೋದು. ಸೊ ನೀವು ಯಾವಾಗ ಎರಡೂ ಸೈಡು ರೈಟ್ ಆ್ಯಂಡ್ ಲೆಫ್ಟ್ ಯಾವಾಗ ನೀವು ಲಾಕ್ ಮಾಡೋಕ್ಕಾಗುತ್ತೋ ಆವಾಗ ನಿಮ್ಮ ಹ್ಯಾಂಡ್ಸು ಮತ್ತು ನಿಮ್ಮ ಶೋಲ್ಡ್ರು ಫ್ಲೆಕ್ಸಿಬಲ್ ಇದೆ ಅಂತಲೇ ಮೀನಿಂಗು. ನೀವು ಯಾವಾಗ ನೀವು ಹ್ಯಾಂಡ್ಸ್ನ ಲಾಕ್ ಮಾಡೋಕ್ಕೆ ಆಗೋದಿಲ್ವೋ ಸೊ ನಿಮ್ಮ ಬಾಡಿ ಇನ್ನೂ ಫ್ಲೆಕ್ಸಿಬಲ್ ಇಲ್ಲ ಅಂತ ಅರ್ಥ. ಸೊ ಬ್ಯಾಕ್ ಸೈಡ್ ನಮಸ್ಕಾರ ಮಾಡಿದರೆ ಸೊ ನಿಮಗೆ ಇದು ಶೋಲ್ಡ್ರು, ನಿಮ್ಮ ಹ್ಯಾಂಡ್ಸ್ ಎಲ್ಲ ಫ್ಲೆಕ್ಸಿಬಲ್ ಆಗಿದೆ ಅಂತಲೇ ಮೀನಿಂಗು. ನಂತರ ನಾನು ಕ್ಯಾಟ್ ಆ್ಯಂಡ್ ಡಾಗ್ ಪೋಸ್ ಮಾಡಿದೆ. ಇದು ಬ್ಯಾಕ್ ಪೇನ್ಗೆ ತುಂಬ ರಿಲೀಫ್. ನಿಮಗೇನಾದರೂ ಬ್ಯಾಕ್ ಬೋನ್ ಇದೆ ಅಲ್ವಾ, ಏನಾದರೂ ಪೇನ್ ಅಥವಾ ಏನಾದರೂ ಇಶ್ಯೂಸ್ ಇದ್ದರೆ ಸೊ ಕ್ಯಾಟ್ ಆ್ಯಂಡ್ ಡಾಗ್ ಎಕ್ಸಸೈಸ್ ಮಾಡಿದರೆ ಒಳ್ಳೆಯದು. ಈ ಆಸನ ತೋರಿಸ್ತಾ ಇದ್ದೀನಲ್ವ, ಇದನ್ನು ನೀವು ಅಟ್ಲೀಸ್ಟ್ 2 ಮಿನಿಟ್ಸ್ ಹೋಲ್ಡ್ ಮಾಡಬೇಕು ಎವ್ರಿ ಡೇ. ಡೈಲಿ ನೀವು ಎಕ್ಸಸೈಸ್ ಮಾಡಿದ ಮೇಲೆ ನೀವು ಡೇ ಸ್ಟಾರ್ಟ್ ಮಾಡ್ತೀರಲ್ವ, ಒಂಥರ ಅದು ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ ಫೀಲ್ ನಿಮ್ಗೆ ಗೊತ್ತಾಗುತ್ತೆ, ಎಸ್ ನಾನು ಇವತ್ತು
ಪಾಸಿಟಿವ್ ವೈಬ್ ಎಲ್ಲನೂ ಓಕೆ ಎಲ್ಲ ಸ್ಮೂತಾಗಿ ಆಗುತ್ತೆ ಅನ್ನೋ ಥರ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಮೇಲೆ ನಿಮಗೇ ಒಂಥರ ಪಾಸಿಟಿವ್ ವೈಬ್ ಅಂತ ಇರುತ್ತೆ. ಇದಾದ ನಂತರ ನಾನು ಬ್ರೇಕ್ಫಾಸ್ಟ್ ತೊಗೊಂಡೆ. ಬ್ರೇಕ್ಫಾಸ್ಟಿಗೆ ಏನು ಅಂತಂದರೆ ಕುಕುಂಬರು ಮತ್ತು 2 ಚಿಕ್ಕ ಬನಾನನ ತೊಗೊಂಬಿಟ್ಟು ಅದ್ರ ಮೇಲೆ ಹನಿ ಹಾಕಿದ್ದೆ, ಯಾಕಂದರೆ ಹನಿ ಅಂದರೆ ನನಗೆ ತುಂಬ ಇಷ್ಟ. ಇದು ತಿಂದುಬಿಟ್ಟೆ. ತಿಂದಾದ್ಮೇಲೆ ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ನಾನು ಅಂದ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತ.